ಹಾಯ್ ಹಲೋ ನಮಸ್ತೆ ಗುರು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಳ್ತಾ ಇದ್ದೀರಾ ಹಸುಗಳಿಗೆ ಏನೇನು ಮೇವು ಹಾಕ್ತೀರಾ ಮತ್ತು ಎಷ್ಟು ಪ್ರಮಾಣದಲ್ಲಿ ಮೇವು ಕೊಡ್ತೀರಾ ಅಂತವ. ಈಗ ನಾನು ಹಸಿರು ಮೇವನ್ನ ತೋರಿಸ್ತೀನಿ, ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು ಅಂತವ ತೋರಿಸ್ತೀನಿ ನೋಡ್ರಿ. ಇದು ಬಂದು ನೈಪಿಯರ್ ಕಡ್ಡಿ, ಸೂಪರ್ ನೈಪಿಯರು ಬಿಳಿ ಕಡ್ಡಿ. ಇದರಲ್ಲಿ ಪೌಷ್ಟಿಕಾಂಶ ಸಖತ್ತಾಗಿರುತ್ತೆ, ಹಾಲಿನಂಶ ಈ ಕಡ್ಡಿಯಿಂದ ಚೆನ್ನಾಗಿ ಬೀಳುತ್ತೆ. ಈ ಕಡ್ಡಿನ ಒಂದು ಹಸುಗೆ 18ರಿಂದ 20 kg ಕೊಡಬೇಕು ಒಂದು ಟೈಮ್ಗೆ. 18ರಿಂದ 20 kg ಈ ಕಡ್ಡಿನ ಒಂದು ಹಸುಗೆ. ಚೆನ್ನಾಗಿ ಹಾಲು ಕೊಡೋ ಹಸುಗೆ ಒಂದು 18ರಿಂದ 20 kg ಬೀಳ್ತು ಅಂತ ಅಂದರೆ ಒಂದು ಟೈಮ್ಗೆ ಹಾಲಿನ ಪ್ರಮಾಣ ಜಾಸ್ತಿ ಕೊಡುತ್ತೆ ಹಸು. ಇದೇ ಲಾಸ್ಟ್ ಹೇಳ್ತಾಯಿದ್ದೀನಿ, ಇದು 20 kg, 18ರಿಂದ 20 kg ಕೊಡಬೇಕು ಇದನ್ನು, ಸೂಪರ್ ನೈಪಿಯರ್ನ. ಮತ್ತು ಫೀಡ್ನ ಏನೇನು ಕೊಡ್ತೀರಾ ಅಂತ ಕೇಳ್ತೀರಾ. ಫೀಡ್ನು ಸುಧಾ ತೋರಿಸ್ತೀನಿ ಏನೇನು ಕೊಡ್ತೀನಿ ಅಂತವ. ಮತ್ತು ನಾವು ತಿಂಗಳಿಗೆ ಎಷ್ಟು ಸಲ ಒಂದೇ ಸಲ ತಗೊಂಬರ್ತೀವಿ ಫೀಡ್ನ ತೋರಿಸ್ತೀನಿ ಬನ್ನಿರಿ, ಎಷ್ಟು ತಗೊಂಬಂದಿದ್ದೀವಿ ಅಂತವ ನೋಡಿರಿ. ಇದು ನಮ್ಮದು ಒಂದು ತಿಂಗಳಿಗೆ ಆಗುವಂಥ ಫೀಡು. ಇದು ಬಂದು ಡೈರಿ ಫೀಡು, ಇದು ಬಂದು ಜೋಳದ ನುಚ್ಚು, ಮತ್ತು ಅದು ಬಂದು ಎಲೆ ಬೂಸ. ಇಷ್ಟು ನಾವು ತಿಂಗಳು ಖರ್ಚು ಮಾಡ್ತೀವಿ. ಈಗ ಒಂದು 10 ಮೂಟೆ ತಗೊಬಂದಿದ್ದೆ ಫೀಡ್ಸ್ನ, ಆಲ್ರೆಡಿ 4 ಖಾಲಿ ಆಗೈತೆ. 11 ದಿನಕ್ಕೆ 4 ಖಾಲಿ ಮಾಡಾಕಿದ್ದೀನಿ. ಇದು ಇವಾಗ ತಗೊಬಂದಿದ್ದು ಮೊನ್ನೆ. ಇದು ಎಷ್ಟು 6 ತಂದಿದ್ದೆ, 6 ತಗೊಬಂದಿದ್ದೆ, ಒಂದು ಯೂಸ್ ಮಾಡಿದ್ದೀನಿ. ಇದು 7 ತಗೊಬಂದಿದ್ದೆ, ಇದು ಈಗ 6 ಇದೆ, ಇದರಲ್ಲೂ ಒಂದು ಯೂಸ್ ಮಾಡಿದ್ದೀನಿ, ಇಲ್ಲ 6 ಇದೆ. ಇಷ್ಟು ಒಂದು ತಿಂಗಳು ಖರ್ಚಾಗುತ್ತೆ ನನಗೆ. ಮತ್ತು ಎಷ್ಟೆಷ್ಟು ಪ್ರಮಾಣದಲ್ಲಿ ಹಾಕ್ತೀನಿ ಅಂತ ಅಂದರೆ, ಈ ಡೈರಿ ಫೀಡ್ನ ಬಂದು ಒಂದು ಹಸುಗೆ 1 ಲೀಟ್ರಿಗೆ 400 ಗ್ರಾಮ್ ಬೀಳುತ್ತೆ. ನಾನು ಒಂದು ಹಸುಗೆ 1-1.5 kg 2 kg ಹಾಕ್ತೀನಿ ಒಂದು ಟೈಮ್ಗೆ 2 kg ಹಾಕ್ತೀನಿ. ಮತ್ತು ಇದು ಜೋಳದ ನುಚ್ಚನ್ನ ಒಂದು ಹಸುಗೆ 1 kg ಹಾಕ್ತೀನಿ. ಮತ್ತು ಎಲೆ ಬೂಸನ 1.5 kg ಗಂಟಲು ಹಾಕ್ತೀನಿ ಒಂದು ಹಸುಗೆ. ಎಕ್ಸ್ಟ್ರಾ ಬೇಕು ಅಂತ ಅಂದರೆ ಬೇಕಾದ್ರೆ ಬೆಲ್ಲಗಳನ್ನ ಹಾಕೊಳ್ರಿ. ಬೆಲ್ಲ ಒಂದು 200 ಗ್ರಾಮು, ಒಂದು ಹಸುಗೆ 200 ಗ್ರಾಮ್ ಹಾಕ್ರಿ, ಚೆನ್ನಾಗಿ ಹಾಲು ಕೊಡುತ್ತೆ ಹಸುಗಳು. ಜೋಳದ ನುಚ್ಚು ಯಾವ ಥರ ಬಂದೈತೆ ಅಂತಂದ್ರೆ ಸಲ ಫುಲ್ ಒಂಥರ ಕ್ಯಾಟ್ಲ್ ಫೀಡ್ ಥರನೇ ಬಂದೈತೆ ನೋಡಿರಿ. ಜೋಳದ್ದು ಕಾಣ್ತೈತಲ್ಲ, ಫುಲ್ ಎಲ್ಲ ಮಿಕ್ಸ್ ಬಂದೈತೆ. ಇದು ಹಾಕಿದ್ರೆ ಹಾಲಿನ ಪ್ರಮಾಣ ಜಾಸ್ತಿ ಬೀಳುತ್ತೆ. ಯೂಸ್ ಮಾಡ್ತಾಯಿದ್ದೀನಿ ಹಾಲೇ ಒಂದು ವಾರದಿಂದವ, ಚೆನ್ನಾಗಿ ಕೊಡ್ತೈತೆ, ಹೊರ್ತಿದೆ. ಇದು ಬಂದು 1250 ರೂಪಾಯಿ ಒಂದು ಮೂಟೆ, 45 kg ಮೂಟೆ 1250 ರೂಪಾಯಿ. ಬೇಕು ಅಂದರೆ ಕೇಳ್ರಿ, ನಾನು DM ಮಾಡ್ತೀನಿ ನಿಮಗೆ. ಮತ್ತು ಇದು ಎಲೆ ಬೂಸ, ಆಲ್ಮೋಸ್ಟ್ ಎಲ್ಲ ಚಕ್ಕೆ ಬೂಸ ಅಂತಾರೆ, ನಾನಂತೂ ಇದನ್ನು ಎಲೆ ಬೂಸ ಅಂತೀನಿ. ಇದನ್ನು ಅದೇ ಹೇಳಿದ್ವಿ 1.5 kg ಅಷ್ಟು ಹಾಕ್ತೀನಿ ಇದನ್ನು. ಮತ್ತು ಖಾಲಿ ಆಗೈತೆ ಫೀಡ್ಸ್ ಇವತ್ತು, ಕಾಣಿಸ್ತೈತಲ್ಲ, ಇದು ಡೈರಿ ಫೀಡ್. ಇದು ಡೈರಿ ಫೀಡು ಒಂದು ಹಸುಗೆ 2 kg ಕೊಡ್ತೀನಿ ಒಂದು ಟೈಮ್ಗೆ. ಒಂದು 9-10 ಲೀಟ್ರ್ ಮೇಲೆ ಕೊಡೋಕ್ಕೆ ಹಸುಗೆ ಒಂದು 2 kg ಪಕ್ಕ ಕೊಡ್ತೀನಿ ಇದನ್ನು. ಮತ್ತು ಸುಮಾರು ಜನ ಹೆಂಗೆ ಮೇಂಟೈನ್ ಮಾಡಿದ್ದೀರಾ ಕೊಟ್ಟಿಗೆನ ತೋರಿಸಿ ಅಂತ ಕೇಳ್ತಾನೆ ಇರ್ತೀರ. ತೋರಿಸ್ತೀನಿ ನೋಡಿರಿ. ಇದು ಬಂದು ನಮ್ಮದು ಕೊಟ್ಟಿಗೆ. ಇಲ್ಲಿ 1 2 3 4 5 6 7 ಹಸ ಕಟ್ಟಾಕ್ಬೋದು. 7 ಹಸ ಪ್ರೆಸೆಂಟ್, 7 ಹಸ ದೊಡ್ಡ ಹಸುಗಳನ್ನ ಕಟ್ಟಾಕ್ಬೋದು. ಅಷ್ಟು ಮಾಡ್ಕೊಂಡಿದ್ದೀವಿ. ಇನ್ನು ಮುಂದೆ ಜಾಸ್ತಿ ಆಯಿತು ಅಂತ ಅಂದರೆ ಅಲ್ಲಿ ಕಾಣಿಸ್ತಿತ್ತಲ್ಲ ಗೋಡೆ, ಅದು ನೋಡ್ದಾಕ್ಬಿಟ್ಟು ಆ ಕಡೆ 1-2 ಹಸು ಕಟ್ಟಾಕ್ಬೋದು. ಇನ್ನೂ ಜಾಸ್ತಿ ಆಯಿತು ಅಂತ ಅಂದರೆ ಆಚೆ ಕಡೆ ಮಾಡ್ಕೊಬೇಕು. ಇವಾಗ ಸದ್ಯಕ್ಕೆ ನಾವು ಇದನ್ನು ಇಷ್ಟಲ್ಲಿ ಮಾಡ್ತಾಯಿದ್ದೀವಿ. ಇಲ್ಲಿ 7 ಹಸು ಕಟ್ಟಾಕ್ಬೋದು ಕರೆಕ್ಟಾಗಿ. ನಾವು ಡೈಲಿ ಈ ಥರ ತೊಳೆದು ಬಿಡ್ತೀವಿ. ಈ ಥರ ತೊಳಿಲೇಬೇಕು, ಯಾಕೆ ಅಂತ ಅಂದರೆ ಇವು ಒರಿಜಿನಲ್ ಮ್ಯಾಟ್ ಅಲ್ಲ, ಡೈರಿ ಮ್ಯಾಟ್ ತಗೊಬಂದಿದ್ರೆ ಒಂದು ಲೆಕ್ಕಾಚಾರ ಕರೆಕ್ಟಾಗಿರೋದು. ಇವು ಜಾರುತ್ತೆ, ಅದಕ್ಕೋಸ್ಕರ ನಾವು ಡೈಲಿ ತೊಳೆದು ಡ್ರೈ ಮಾಡಿ ಆಮೇಲೆ ಹಸುಗಳನ್ನ ಒಳಗೆ ಕಟ್ಟಾಕ್ತೀವಿ. ಒಂದು ಚೂರು ಏನಾರ ಮಾಡ್ದು ಅಂತ ಅಂದರೆ, ಕರೆಕ್ಟಾಗಿ ತೊಳೆದಿಲ್ಲ ಅಂತ ಅಂದರೆ ಹಸುಗಳು ಜಾರುತ್ತೆ. ಜಾರಿದಾಗ ನಾವು ಲಕ್ಷ ಕೊಟ್ಟು ತಗೊಬಂದಿರ್ತೀವಿ ಹಸುಗಳನ್ನ. ಒಂದು ಸಲ ಬಿದ್ದು ಕೆಳಗೆ ಬೀಳ್ತು ಅಂತ ಅಂದರೆ ಅವು ಸ್ಮೂತ್ನೆಸ್ ಜಾಸ್ತಿ ಇರುತ್ತೆ ದೊಡ್ಡ ಹಸುಗಳು. ಒಂದು ಚೂರು ಕಾಲೇನಾರು ಏಟಾಯಿತು ಅಂತಂದರೆ ಅಷ್ಟೇ, ಆ ಹಸುಗಳ ಕತೆ ಮುಗೀತಲ್ಗೆ, ಲಾಸ್ಟ್ ಆ್ಯಂಡ್ ಫೈನಲ್ಲು. ಅದನ್ನು ಕೊಟ್ಬಿಡ್ಬೇಕಾಗುತ್ತೆ.
ಅದಕ್ಕೋಸ್ಕರ ಈ ಥರ ಚೆನ್ನಾಗಿ ತೊಳೆದು ಫುಲ್ ಡ್ರೈ ಮಾಡಿ ಒಣಗಿಸಿ ಆಮೇಲೆ ಹಸುಗಳ್ನ ಕಟ್ಟಾಕ್ತೀವಿ ಒಳಗಡೆಗೆ. ಈ ಬೌಲ್ ಬಂದು 1.25 kg ಬರುತ್ತೆ, 1.25 kg ಹಿಡಿಯುತ್ತೆ ಎಂಥ ಫೀಡು. ಇದರಲ್ಲಿ ನಾನು 2 ಬಟ್ಲು ಹಾಕ್ತೀನಿ ಒಂದು ಹಸುಗೆ. ನೋಡಿರಿ ಈ ಥರ ಹಿಂಗೆ 2 ಬಟ್ಲು ಹಾಕೊಳ್ಳೋದು. ಮತ್ತು ಇದು ಎಲೆ ಬೂಸನ ಇದರಲ್ಲಿ ಮಾಮೂಲಿ 2 ಬಟ್ಲು ಹಾಕ್ತೀನಿ. ಇದು ವೆಯ್ಟ್ಲೆಸ್ ಅಲ್ವಾ, ವೆಯ್ಟ್ಲೆಸ್ಸಲ್ಲಿ ಬಂದು 1.25 kg ಹಿಡಿಯುತ್ತೆ. ಈ ಥರ 2 ಬಟ್ಲು ಹಾಕೊಂತೀನಿ. ಮತ್ತು ಇದು ಜೋಳದ ನುಚ್ಚನ್ನ ಈ ಥರ 1 ಬಟ್ಲನ್ನ ಹಿಂಗೆ ಹಾಕೊಳ್ಳೋದು. ಇದೇ ಥರವ 4 ಹಸುಗಳಿಗೆ ಹಾಕೊಂತೀನಿ. ಸೇಮ್ ಇವಾಗ ಏನಾಗ್ತೇ ಇದಕ್ಕೆ ಈ ಬಕೆಟ್ಗೆ ಇದೇ ಥರ 4 ಬಕೆಟ್ಗೆ ಹಾಕೊಂತೀನಿ. 1 ಬಕೆಟ್ಗೆ ಸ್ವಲ್ಪ ಕಡಿಮೆ ಹಾಕತ್ತೀನಿ. ಯಾಕೆ ಅಂತ ಅಂದರೆ ಹಸು ಇದು ಪಲಾಗಿ ನಿಂತಿದೆ, ಅದಕ್ಕೋಸ್ಕರ ಈ ಬಕೆಟ್ಗೆ ಸ್ವಲ್ಪ ಕಡಿಮೆ ಹಾಕೊಂತೀನಿ. ಮಾಮೂಲಿ ಅವಕ್ಕೆ 2 ಬೌಲ್ ಹಾಕ್ತೆ, ಅದರ ಬದಲು 1 ಬೌಲ್ ಹಾಕ್ತೀನಿ. ಇನ್ನು ಅವೆರಡಕ್ಕೆ ಜಾಸ್ತಿ ಹಾಕ್ತೀನಿ ಮಾಮೂಲಿ ಅದ್ರ ಥರ. ಈಗೇನು ಹಾಕಿದ್ದೀನಿ ಅದಕ್ಕೆ ಸ್ವಲ್ಪ ಜಾಸ್ತಿ ಹಾಕ್ತೀನಿ ಅವಕ್ಕೆ. ಯಾಕಂದರೆ ಅದು ಈಗ 2 ಹಸು ಇದ್ದಾವೆ, ಅದಕ್ಕೋಸ್ಕರ ಜಾಸ್ತಿ ಹಾಲು ಕೊಡುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಹಾಕೊಂತೀನಿ. ಇಷ್ಟೇ. ಇದನ್ನು ನಾವು ನೀರಲ್ಲೇ ಹಾಕೊಂಡು ಕೊಡ್ತೀನಿ. ನೀರಲ್ಲಿ ಹಾಕಿ ಕಲಸಿ ಆಮೇಲೆ ಹಸುಗಳು ಕೊಡ್ತೀನಿ. ಕೊಟ್ಟಾದ್ಮೇಲೆ ನೀರು ಕುಡಿಸ್ಬಿಡ್ತೀನಿ. ತೋರಿಸ್ತೀನಿ ಮುಂದೆ ಹೆಂಗೆ ಮಾಡ್ತೀನಿ ಅಂತವ. ಈ ಥರ ಫುಲ್ಲು ಕಲ್ಸ್ಕೊಂಡ್ಬಿಡ್ಬೇಕು. ಸ್ವಲ್ಪ ಗಟ್ಟಿಗೆನೇ ಕೊಡಿ, ಜಾಸ್ತಿ ನೀರಾದರೆ ವೇಸ್ಟು. ಸ್ವಲ್ಪ ಈ ಥರ ಗಟ್ಟಿಯಾಗಿ ಕೊಟ್ಟರೆ ಬೆಸ್ಟು. ಇಷ್ಟ. ಈ ಥರ ಕಲಸ್ಕೊಂಡ್ಬಿಟ್ರೆ ಮುಗೀತು. ಈ ಥರ ಕಲಸ್ಕೊಟ್ಬಿಟ್ರೆ ಬೇಗನೂ ತಿನ್ನುತ್ತೆ, ಬಟ್ ಅದು ಚೆನ್ನಾಗೇ ಬಿಟ್ಟಿರುತ್ತೆ. ಫೀಡು ನೆಂದಿರುತ್ತಲ್ಲ, ಮೈಗೆ ಚೆನ್ನಾಗಿ ಹಿಡಿಯುತ್ತೆ. ಅದಕ್ಕೋಸ್ಕರನೂ ನೀರಲ್ಲಿ ಕಲಿಸ್ಬಿಟ್ಟು ಕೊಡ್ತೀನಿ. ಸುಮಾರು ಜನ ಕಲಿಸ್ಬಿಟ್ಟು ಕೊಡಬಾರ್ದು ಅಂತ ಹೇಳ್ತಾರೆ. ಇಲ್ಲ, ನಾನು ಹಂಗೆ ಕೊಡೋಲ್ಲ, ನಾನು ಕಲಿಸ್ಬಿಟ್ಟೆ ಕೊಡೋದು. ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳ್ತೇನೆ, ಬೇಕಾದ್ರೆ ಅದು ನಿಮ್ಮ ಇಷ್ಟ. ಬೇಕಾದ್ರೆ ಕಲ್ಸಾರ ಕೊಡಿ, ಏನಾರ ಕೊಡಿ, ನಾನು ಕೊಡೋದು ಹಿಂಗೆ ಹೇಳ್ತಾ ಇರೋದು. ನೀವು ಕೇಳ್ತಿರೋದಕ್ಕೆ ನಂಗೆ ಉತ್ತರ ಕೊಡ್ತಾಯಿದ್ದೀನಿ ಅಷ್ಟೇ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾಯಿದ್ದೀನಿ. ಯಾರಿಗಾದ್ರೂ ಡೌಟ್ ಇತ್ತು ಅಂತ ಅಂದರೆ ಇನ್ನೂ ಏನಾದ್ರು ಬೇರೆ ಈ ವಿಡಿಯೋಗೆ ಕಮೆಂಟ್ ಹಾಕಿರಿ. ನಾನು ಅದಕ್ಕೆ ನೀವು ಹಾಕಿರೋ ಕಮೆಂಟ್ಗೆ ಒಂದು ವಿಡಿಯೋ ಕೂಡ ಮಾಡ್ತೀನಿ. ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಿಂಗೆ ಈ ಹಳ್ಳಿ ಹುಡುಗನ ಬೆಳೆಸಿ. ಬಾಯ್.